ಟೀಚಲ್ಲಿ ಇವತ್ತು ತುಂಬ ಅಗ್ರೆಸಿವ್ ಕಾಣಿಸಿತ್ತು. ಇಂಡಸ್ಟ್ರಿ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಒಂಥರ ನೀವು ಫೀಲ್ ಆಗಿದೆ, ನಾವೆಲ್ಲ ಒಂದೇ ಯಾಕೆ ಅದು ನೋಡ್ತೀರಾ, ಯಾಕೆ ಅಷ್ಟು ಇವತ್ತು ಇಲ್ಲ ಅದೇನೋ 1 ವರ್ಷ 1.5 ವರ್ಷ 2 ವರ್ಷದಿಂದನೇ ನಾವು ಬರೀ ನೆಗೆಟಿವೇ ಹೋಗ್ತಾ ಇದೆ ಇಂಡಸ್ಟ್ರಿ ಬಗ್ಗೆ. ಹೌದು, ಅಫ್ಕೋರ್ಸ್ ಕೆಲವೊಂದು ತಪ್ಪುಗಳಾಗಿದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಂದರೆ ಅದು ತುಂಬ ಪೋಟ್ರೆ ಆಗಿರಲ್ಲ, ನೋಡೋರಿಗೆ ಸಿನಿಮಾದವರು ಅಂದ್ರೆ ಒಂಥರ ಏನೋ ಕೆಟ್ಟವರು ಅನ್ನೋ ಭಾವನೆ ಬರಬಾರ್ದಲ್ಲ. ಅಂದರೆ ಸಿನಿಮಾಗೋಸ್ಕರ ತುಂಬ ಜನ ಸಿನಿಮಾಗೋಸ್ಕರ ತುಂಬ ಜನ ಕೆಲಸ ಮಾಡಿದ್ದಾರೆ, ತುಂಬ ಜನ ಶ್ರಮ ಹಾಕಿದ್ದಾರೆ, ತುಂಬ ಜನ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಊಟ ಇಲ್ಲದೇ ಕೆಲಸ ಮಾಡಿದ್ದಾರೆ, ಸಕ್ಸಸ್ ಕೊಟ್ಟಿದ್ದಾರೆ, ಇಂಡಸ್ಟ್ರಿ ಕಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಇದ್ದ ಏನೋ ಇಂಡಸ್ಟ್ರಿ ಅಲ್ಲಿ ಶೂಟ್ ಆಗ್ತಾಯಿತ್ತು ಸಿನಿಮಾಗಳು, ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಂದು ಸ್ಟುಡಿಯೋಗಳು ಮಾಡಿ ಅವರೆಲ್ಲ ಎಫರ್ಟ್ ಹಾಕಿ ಅವರೆಲ್ಲ ಹೆಸರು ಕೊಟ್ಟು ಹೋಗಿದ್ದಾರೆ. ಅಣ್ಣವರಾಗ್ಬೋದು, ಅಂಬರೀಷ್ ಅಣ್ಣ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ಆ್ಯಂಡ್ ಪ್ರತಿಯೊಬ್ಬ ಕಲಾವಿದರು ಸಪೋರ್ಟಿಂಗ್ ಆರ್ಟಿಸ್ಟ್ಗಳನ್ನ ಹಿಡಿದು ಇಲ್ಲಿಂದ ಅನ್ನ ನೀರು ಇಲ್ಲದೆ ಅಲ್ಲಿ ತನಕ ಟ್ರಾವೆಲ್ ಮಾಡಿ ಅಲ್ಲಿಂದ ತಗೊಂಬಂದು ಇಂಡಸ್ಟ್ರಿ ಇಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ. ಈಗ ನಮ್ಮ ಜವಾಬ್ದಾರಿ ಏನಂದರೆ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು. ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳಿದ್ದಾಗ ತಿದ್ದಕ್ಕೆ ನಿಮ್ಗೆ ಎಲ್ರಿಗೂ ರೈಟ್ಸ್ ಇದೆ. ಬಟ್ ಆದರೆ ಇಡೀ ಇಂಡಸ್ಟ್ರಿನೇ ಕೆಟ್ಟದ್ದು ಅನ್ನೋ ಥರ ಏನೋ ಒಂದು ಪೋಟ್ರೆ ಆದಂಗೆ ಆಗ್ತಾಯಿತ್ತು ಎಲ್ಲ ಕಡೆ. ಅದ್ರ ಬಗ್ಗೆ ಎಲ್ಲ ಒಂದು ಕಡೆ ಬೇಸರ ಆಯಿತು. ಯಾಕೆಂದರೆ ಇಂಡಸ್ಟ್ರಿಯವ್ರಿಗೂ ರೆಸ್ಪೆಕ್ಟ್ ಇರುತ್ತೆ, ಇಂಡಸ್ಟ್ರಿಯವ್ರಿಗೂ ಫ್ಯಾಮಿಲಿ ಇರುತ್ತೆ, ಇಲ್ಲಿರೋರಿಗೂ ಮನುಷ್ಯತ್ವ ಇರುತ್ತೆ. ಎಲ್ಲರೂ ಕೆಟ್ಟವರಲ್ಲ. ಆ್ಯಂಡ್ ಎಲ್ಲ ಸಮಾಜದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಟ್ಟವರು ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯವರಿದ್ದಾರೆ. ಇದು ನಮಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಸತ್ಯನೇ. ಹಂಗಾಗಿ ಅದನ್ನು ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ.